ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತೇನು ನಾವು ನೋಡತ್ತೀವಿ ಅಂದ್ರೆ ಲೆಕ್ಚರ್ 5 ನೋಡಕತ್ತೀವಿ. ಸೊ ಇಟ್ ವಿಲ್ ಬಿ ದ ಲಾಸ್ಟ್ ಲೆಕ್ಚರ್ ಫಾರ್ ದಿಸ್ ಪಾಲಿಗಾನ್ಸ್ ಟಾಪಿಕ್. ಓಕೆ, ಸೊ ಇಲ್ಲಿ ಕೂಡ ನಾವೇನ್ ಮಾಡೋಣ ಅಂತ ಇವತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನೋಡ್ಕೊಳ್ಳೋಣ. ಸ್ವಲ್ಪ ಇಲ್ಲಿ ಅಡ್ವಾನ್ಸ್ ಲೆವೆಲ್ ಇರ್ತಾವ ಪ್ರೀವಿಯಸ್ ಕ್ಲಾಸ್ಗಿಂತ, ಮತ್ತೆ ಆ ಟಾಪಿಕ್ಸ್ ಕೂಡ ಕವರ್ ಆಗ್ತದೆ. ಓಕೆ, ಲೆಟ್ ಸ್ಟಾರ್ಟ್ ಫ್ರೆಂಡ್ಸ್. ಸೊ ಈಗ ಏನಾಗತ್ತಪ್ಪ ಅಂದ್ರೆ ಲ್ಯಾಂಡ್ ಸರ್ವೇರ್ ನಿಮ್ಗೆ ಆಲ್ರೆಡಿ ಗೊತ್ತಿರುವಾಗ ನಮ್ದು ಸ್ಪೆಷಲ್ ಮೆಂಟರ್ಶಿಪ್ ಕೋಚಿಂಗ್ ನಡೀತಾ ಇದೆ. ಸೊ ಅದಕ್ಕೆ ಏನ್ ಮಾಡ್ತೇನೆ, ಎಂಟೈರ್ ಟೆಕ್ನಿಕಲ್ ಪೇಪರ್ 2. ಓಕೆ, ಸೊ ಕಂಪ್ಲೀಟ್ಲಿ ನಿಮ್ಗೆ ನಾವು ಟ್ರೈನಿಂಗ್ ಕೊಡ್ತೀವಿ. ಸೊ ದಟ್ ಈಸ್ ಓನ್ಲಿ ಫಾರ್ ₹500. ಓಕೆ, ಸೊ ಇನ್ ಕೇಸ್ ನಿಮ್ಗೆ ಏನಾದ್ರು ಒಂದೇ ಇಂಡಿವಿಜುವಲ್ ಯಾವ್ದಾದ್ರು ಸಬ್ಜೆಕ್ಟ್ ಬೇಕಂದ್ರೂ ಸಹಿತ ಅದಕ್ಕೂ ಸಹಿತ ಆಪ್ಷನ್ ಐತಿ. ಸೊ ದಟ್ ಈಗ ನಾ ಅದಕ್ಕೆ ₹200 ಚಾರ್ಜ್ ಮಾಡತ್ತೀವಿ. ಸೊ ಇದ್ರಾಗ ಏನಾಗುತ್ತೆ ಸರ್ ನಿಮ್ಗೆ ಅಂತಂದ್ರೆ ರೆಗ್ಯುಲರ್ ಟೆಸ್ಟ್ಸ್, ಆಮೇಲೆ ಲೆಕ್ಚರ್ ನೋಟ್ಸ್, PPT ನ ಏನ್ ಮಾಡ್ತೀನಿ ಅವೆಲ್ಲ ನಿಮ್ಗೆ ಶೇರ್ ಆಗ್ತಾವ. ಆಮೇಲೆ ಮಾಡೆಲ್ ಕ್ವಶನ್ ಪೇಪರ್ ಸಿಗ್ತಾವ, ಮತ್ತೆ ಡೌಟ್ ಸೆಷನ್ಸ್ ಇರ್ತಾವ, ಮತ್ತೆ ಸ್ಪೆಸಿಫಿಕ್ ವಿಡಿಯೋಸ್ ಮತ್ತೆ ಅಡ್ವಾನ್ಸ್ ಕ್ವಶನ್ಸ್ ನಾವು ನಮ್ಮ ಗ್ರೂಪ್ ನಲ್ಲಿ ಹಾಕ್ತಾ ಇರ್ತೀವಿ. ಸೊ ಅದನ್ನ ನಮ್ಮ ಹುಡುಗರು ಸಾಲ್ವ್ ಮಾಡ್ತಿರ್ತಾರೆ. ಸೊ ಹಿಂಗಾಗಿ ಈ ಒಂದು ಎನ್ವಿರಾನ್ಮೆಂಟ್ ದಾಗ ನಿಮಗೆ ಏನಾದ್ರು ಕಲಿಯೋ ಆಸೆ ಇತ್ತಂದ್ರೆ ಕೆಳಗೆ ಕೊಟ್ಟಿರುವಂತ ವಾಟ್ಸ್ಆಪ್ ಲಿಂಕ್ ಗೆ ಬಂದು ಜಾಯ್ನ್ ಆಗ್ರಿ. ಸೊ ಅಲ್ಲಿ ನಾನು ನಿಮಗೆ ಮುಂದಿನ ಪ್ರಶ್ನೆ ತಿಳಿಸ್ಕೊಡ್ತೀನಿ. ಓಕೆ, ಸೊ ಲೆಟ್ ಸ್ಟಾರ್ಟ್. ಸೊ 11th ಕ್ವಶನ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಇಸ್ ಕಂಟಿನ್ಯೂಷನ್ ಆಫ್ ದ ಪ್ರೀವಿಯಸ್ ಲೆಕ್ಚರ್. ಸೊ ಯಾರಾದರೂ ಪ್ರೀವಿಯಸ್ ಲೆಕ್ಚರ್ ನೋಡಿದಿಲ್ಲ ಅಂದ್ರೆ ರಿಕ್ವೆಸ್ಟ್ ಯು ಟು ಗೋ ಅಂಡ್ ವಾಚ್ ದಟ್ ಅಂಡ್ ಕಮ್ ಬ್ಯಾಕ್. ಸೊ ವಿಚ್ ಕಂಡೀಷನ್ ಇಸ್ ನೆಸೆಸರಿ. ಸೊ ಕ್ವಶನ್ ಎಲ್ಲ ಇಲ್ಲಿ ಇರ್ತಾವ. ನಾನು ಫೈನ್. ವಿಚ್ ಕಂಡೀಷನ್ ಇಸ್ ನೆಸೆಸರಿ ಫಾರ್ ಅ ಪಾಲಿಗಾನ್ ಟು ಬಿ ರೆಗ್ಯುಲರ್. ಓಕೆ, ಒಂದು ಪಾಲಿಗಾನ್ ಅನ್ನ ನಾವು ರೆಗ್ಯುಲರ್ ಅಂತ ಮಾಡ್ಕೊಳಕ ಯಾವ ಕಂಡೀಷನ್ಸ್ ನೆಸೆಸರಿ. ಸೊ ಇದನ್ನ ಭಾಳ ಸತ ನಾನು ಸ್ಟ್ರೆಸ್ ಮಾಡಕತ್ತೀನಿ, ಯಾಕಂದ್ರೆ ಇಟ್ ಈಸ್ ಆಸ್ಟ್ ಇನ್ ಸಮ್ ಪ್ರೀವಿಯಸ್ ಎಕ್ಸಾಮ್ಸ್. ಓಕೆ, ಸೊ ಓನ್ಲಿ ಆಲ್ ದ ಸೈಡ್ಸ್ ಆರ್ ಈಕ್ವಲ್ ಬರಲ್ಲ, ಬರೀ ಸೈಡ್ಸ್ ಅಷ್ಟೇ ಈಕ್ವಲ್ ಇದ್ರೆ ನಡೆಯಂಗಿಲ್ಲ. ಓನ್ಲಿ ಆಂಗಲ್ಸ್ ಆರ್ ಈಕ್ವಲ್, ನೋ. ಸೊ ಆಲ್ ದ ಸೈಡ್ಸ್ ಅಂಡ್ ಆಂಗಲ್ಸ್ ಮಸ್ಟ್ ಬಿ ಈಕ್ವಲ್. ಆಲ್ ದ ಸೈಡ್ಸ್ ಅಂಡ್ ಆಂಗಲ್ಸ್ ಆರ್ ಈಕ್ವಲ್. ಈ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಅಷ್ಟೇ ಯು ಕ್ಯಾನ್ ಸೇ ಅ ಪಾಲಿಗಾನ್ ಟು ಬಿ ಅ ರೆಗ್ಯುಲರ್. Okay, so both sides equality and angle equality are required. So this is the explanation. Fine. So next question ನೋಡೋಣ. A centered polygonal triangulation figure should preferably be. Okay, so ಏನನ್ನ ತನಗೆ ಕಾನ್ಸಂಟ್ರೇಟ್ ಮಾಡಿರಲಿ. A centered polygonal triangulation figure. Okay, so should be preferably be. ಹೆಂಗಿರ್ಬೇಕ್ರಿ ಇದು? Highly irregular? No, nobody likes highly irregular figures. ಸೊ ದೆನ್ ರೆಗ್ಯುಲರ್ ಇರ್ಬೋದು, ಕಾನ್ಕೇವ್ ಇರಬೇಕು, ಅಥವಾ ಸೆಲ್ಫ್ ಇಂಟರ್ಸೆಕ್ಟಿಂಗ್ ಇರಬೇಕು. ಸೊ ಸೆಲ್ಫ್ ಇಂಟರ್ಸೆಕ್ಟಿಂಗ್ ಅನ್ನೋದು ಸೊ ಪಾಲಿನಾಮಿಯಲ್ ಕ್ಯಾಟಗರಿ ಒಳಗೆ ಬರಲ್ಲ. ಸೊ ಎಲಿಮಿನೇಷನ್ ಮೆಥಡ್ ನೋಡ್ಕೋಬೇಕಾಗತ್ತೆ ನಾವು. ಕಾನ್ಕೇವ್ ಅನ್ನೋದು ಅದು ಕಾನ್ಸೆಪ್ಟ್ ಬರಲ್ಲ. ಸೊ ಆಬ್ವಿಯಸ್ಲಿ ಉಳಿತು ಅದಂದ್ರೆ ರೆಗ್ಯುಲರ್. ಸೊ ಆಲ್ವೇಸ್. ಸೊ ಏನಪ್ಪಾ ಅಂದ್ರೆ ಸ್ಟ್ಯಾಂಡರ್ಡ್ ರೆಗ್ಯುಲೇಷನ್ ಲೇಔಟ್ ಗೈಡೆನ್ಸ್ ಪ್ರಿಫರ್ ರೆಗ್ಯುಲರ್ ಸೆಂಟರ್ಡ್ ಪಾಲಿಗಾನ್. ದಟ್ ಈಸ್ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಒನ್ ಅಂದ್ರೆ ಅ ಕಾಮನ್ಲಿ ಸ್ಟೇಟೆಡ್ ಮಿನಿಮಮ್ ಆಂಗಲ್ ಕ್ರೈಟೀರಿಯನ್. A commonly stated minimum angle criterion for the centered polygon is approximately. ಈ centered polygon ಗೆ minimum angle criterion. Okay, what is that ಅಂತಂದ್ರೆ ಇಲ್ಲಿ ಆಪ್ಷನ್ಸ್ ಅದಾವ. ಸ್ವಲ್ಪ ಇದು ಕ್ವಶನ್ ಭಾಳ ಇಂಪಾರ್ಟೆಂಟ್ ಆಗೈತಿ. ಸ್ವಲ್ಪ ಸ್ಟ್ಯಾಟಿಕ್ ಆಗುತ್ತೆ ಅಂದ್ರೆ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿದ್ರೆ ಅಷ್ಟೇ ಆನ್ಸರ್ ಮಾಡಕ್ ಬರ್ತೈತಿ, ಇಲ್ಲಾಂದ್ರೆ ಗೆಸ್ ಆಗುತ್ತೆ. ಸೊ ಆಬ್ವಿಯಸ್ಲಿ ಇನ್ನೊಂದು ನೀವೇನು ಇಲ್ಲಿ ಶಾಣೆತನ ಯೂಸ್ ಮಾಡ್ಕೋಬಹುದು ಅಂದ್ರೆ ಕಾಮನ್ ಸೆನ್ಸ್ ಯೂಸ್ ಮಾಡ್ಕೋಬಹುದು ಅಂದ್ರೆ. ಸೊ ನಿಮ್ಗೆ ಆಲ್ರೆಡಿ ಹೇಳಿ ನಾನು ವೆರಿ ಸ್ಮಾಲ್ ಅಕ್ಯೂಟ್ ಆಂಗಲ್. ಓಕೆ, ಸೊ ದೇ ಆರ್ ನಾಟ್ ಅಲೌಡ್. ಸೊ 20 ಡಿಗ್ರಿನೂ ಬರಲ್ಲ, 30ನೂ ಬರಲ್ಲ. ಸೊ minimum is 40. So 40 degree is selected. Many standard surveying texts state about 40 degree as a minimum for the polygons. So next 14th question ನೋಡೋಣ ಅಂತ. So best description of a well conditioned ಸರ್ವೆ ಫಿಗರ್. ಅ ವೆಲ್ ಕಂಡೀಷನ್ಡ್ ಸರ್ವೆ ಫಿಗರ್ ಹೆಂಗಿರಬೇಕು? ಬೆಸ್ಟ್ ಡಿಸ್ಕ್ರಿಪ್ಷನ್ ಅಂದ್ರೆ ಇಲ್ಲಿ ಕೆಲವೊಂದು ಡಿಸ್ಕ್ರಿಪ್ಷನ್ಸ್ ಕೊಟ್ಟಿರ್ತಾನೆ ಆಪ್ಷನ್ನಾಗ. ಅದ್ರಾಗ ಯಾವ್ದು ಬೆಸ್ಟ್ ಸೂಟ್ ಆಕೈತಿ ಆ ವೆಲ್ ಕಂಡೀಷನ್ ಸರ್ವೆ ಫಿಗರ್ಗೆ ಅಂತಂದ್ರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಸೈಡ್ಸ್ ಇದೇನು ಮೀನಿಂಗ್ಲೆಸ್ ಆಯ್ತು. ಓಕೆ, ಸೊ ದೆನ್ ಜಾಮೆಟ್ರಿ ವೇರ್ ಮೆಜರ್ಮೆಂಟ್ ಎರರ್ಸ್. ನೋಡ್ರಿ, ಜಾಮೆಟ್ರಿ ವೇರ್ ಮೆಜರ್ಮೆಂಟ್ ಎರರ್ಸ್ ಹ್ಯಾವ್ ರಿಲೇಟಿವ್ಲಿ ಸ್ಮಾಲ್ ಇಫೆಕ್ಟ್ ಆನ್ ದ ಕಂಪ್ಯೂಟೆಡ್ ಕ್ವಾಂಟಿಟೀಸ್. ಓಕೆ, ಸೊ ದಿಸ್ ಇಸ್ ಆಕ್ಚುಲಿ ವೆರಿ ಡಿಟೇಲ್ಡ್ ಆನ್ಸರ್ ಅಂಡ್ ದಿಸ್ ಇಸ್ ಆಕ್ಚುಲಿ ದ ವೆಲ್ ಕಂಡೀಷನ್ಡ್ ಫಿಗರ್. ಯಾಕಂದ್ರೆ ಏನಾಗುತ್ತೆ ಅಂದ್ರೆ ಜಾಮೆಟ್ರಿ ಮೆಜರ್ಮೆಂಟ್ ಎರರ್ಸ್. ಓಕೆ, ಸೊ ನಮ್ದು ಎರರ್ಸ್ ಏನಿರಬೇಕು, ರಿಲೇಟಿವ್ಲಿ ಕಡಿಮೆ ಎಫೆಕ್ಟ್ ಕೊಡ್ತಾ ಇರಬೇಕು ನಮ್ದು ಕ್ಯಾಲ್ಕುಲೇಟ್ ಮಾಡಿರುವಂತ ಕ್ವಾಂಟಿಟಿಗೆ. ಸೊ ಫಾರ್ ಕ್ಯಾಲ್ಕುಲೇಟೆಡ್ ಕ್ವಾಂಟಿಟೀಸ್ಗೆ ನಮ್ದು ಎರರ್ದು ಮಿನಿಮಮ್ ಇರಬೇಕು ಕಾಂಟ್ರಿಬ್ಯೂಷನ್, ಅಥವಾ ಮಿನಿಮಮ್ ಎಫೆಕ್ಟ್ ಇರಬೇಕು ಅದರದ್ದು. ಇಲ್ಲ ಅಂತಂದ್ರೆ ಏನಾಕೈತಿ, ಸೊ ವಿ ವಿಲ್ ನಾಟ್ ಬಿ ಏಬಲ್ ಟು ಗೆಟ್ ಅ ರೈಟ್. ಐ ಮೀನ್ ಏನಂದ್ರೆ ನಮ್ಗೆ ಇದು ಕ್ಯಾಲ್ಕುಲೇಷನ್ ಅಥವಾ ಏರಿಯಾ ಅಥವಾ ನಮ್ಗೇನೋ ನಾವು ಲ್ಯಾಂಡ್ ಕ್ಯಾಲ್ಕುಲೇಷನ್ಸ್ ಮಾಡತ್ತಿದ್ವಿ, ಸೊ ಅವೆಲ್ಲ ಸಿಗಲ್ಲ. ಸೊ ಎಕ್ಸ್ಪ್ಲನೇಷನ್ ನೋಡೋದಾದ್ರೆ, ಸೊ ವೆಲ್ ಕಂಡೀಷನ್ಡ್ ಜಾಮೆಟ್ರಿ ಇಸ್ ಚೂಸನ್ ಟು ರಿಡ್ಯೂಸ್ ಸೆನ್ಸಿಟಿವಿಟಿ. ಅದೇ ನಾತೇನಿಲ್ರಿ. ಸೊ ರಿಡ್ಯೂಸ್ ದ ಸೆನ್ಸಿಟಿವಿಟಿ. ಓಕೆ, ಎಷ್ಟು ಸಾಧ್ಯವಾದಷ್ಟು ಸೆನ್ಸಿಟಿವಿಟಿ ಕಮ್ಮಿ ಮಾಡ್ತೀವಿ ಅಷ್ಟೇ ನಮ್ದು ಏನಾಕವ ಅಬ್ಸರ್ವೇಷನಲ್ ಎರರ್ಸ್ ಕಮ್ಮಿ ಆಕಾವ. ನೆಕ್ಸ್ಟ್, ಸೊ ಟೂ ಸೆಂಟರ್ಡ್ ಪಾಲಿಗಾನ್ ಲೇಔಟ್ಸ್ ಆರ್ ಅವೈಲೇಬಲ್. ಏನದಾವ್ರಿ, ಎರಡು ಪಾಲಿಗಾನ್ ಲೇಔಟ್ ಅವೈಲೇಬಲ್ ಅದಾವ. ಓಕೆ, ಲೇಔಟ್ ಅಂತ ಅದಕ್ಕೆ ನಾನು ಏನ್ ಮಾಡೀನಿ, ಸೊ ಈ ತರ ಮಾಡೀನಿ. ಸೊ ಇದೇನು ಥಿಂಗ್ ರಿಲೇಟೆಡ್ ಟು ಪಾಲಿಗಾನ್. A has a comparable A and B ಅದಾವ್ರಿ. ಸೊ A has comparable sides. ಓಕೆ, ಅಂಡ್ ರೆಗ್ಯುಲರ್ ಜಾಮೆಟ್ರಿ. ನೋಡ್ರಿ, ಏದಿಗೆ ಏನೈತಿ, ಕಂಪೇರಬಲ್ ಸೈಡ್ಸ್ ಅದಾವ. ಓಕೆ, ಮತ್ತೆ ರೆಗ್ಯುಲರ್ ಜಾಮೆಟ್ರಿ ಐತಿ. ಸೊ ಬಿ ಹ್ಯಾಸ್ ವೆರಿ ಅನ್ಈಕ್ವಲ್ ಸೈಡ್ಸ್. ಸೊ ಇದಕ್ಕೇನೈತಿ, ಬಿ ಅನ್ಈಕ್ವಲ್ ಸೈಡ್ಸ್ ಐತಿ. ಮತ್ತೆ ವೆರಿ ಸ್ಮಾಲ್ ಆಂಗಲ್ಸ್ ಅದಾವ. ಸೊ ಇಲ್ಲಿ ನೋಡ್ರಿ, ಆಲ್ರೆಡಿ ಇಲ್ಲಿ ಎರಡು
ನೆಗೆಟಿವ್ ಪಾಯಿಂಟ್ಸ್ ಆಗ್ಬಿಟ್ವು ಇಲ್ಲಿ ಅನ್ಈಕ್ವಲ್ ಆಂಗಲ್ ಸೈಡ್ಸ್ ಮತ್ತೆ ವೆರಿ ಸ್ಮಾಲ್ ಆಂಗಲ್ಸ್ ಅದಾವ ವಿಚ್ ಈಸ್ ಪ್ರಿಫರೇಬಲ್. ಸೊ ಆಬ್ವಿಯಸ್ಲಿ ಸೊ ರೆಗ್ಯುಲರ್ ಜಾಮೆಟ್ರಿ ಇದ್ರೆ ನಾವು ಪ್ರಿಫರ್ ಮಾಡಬೇಕು, ಅದ್ರ ಮೋಸ್ಟ್ ಪ್ರಿಫರೇಬಲ್ ಥಿಂಗ್ಸ್ ಇದು ಹಾಕವ. ಬಟ್ ಸೈಟ್ನಾಗ ಹಿಂಗೂ ಬರ್ಬೋದು, ಬಟ್ ಹಂಗಂತೇಳಿ ನೀವು ಮೋಸ್ಟ್ ಪ್ರಿಫರೇಬಲ್ ಅಂತಂದ್ರೆ ಯಾವ್ದು ಎಕ್ಸ್ಪೆಕ್ಟ್ ಮಾಡ್ತೇವೆ ನಾವು ಆಲ್ವೇಸ್ ಅಂತಂದ್ರೆ ಇದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ. ಸೊ ಫೈನ್, ಸೊ ದ ಆನ್ಸರ್ ಈಸ್ ಯಾವ್ದಾಗತ್ತೆ ಹೇಳ್ರಿ. ಸೊ ದ ಆನ್ಸರ್ ಈಸ್ ಎ, ವಿಚ್ ಮೀನ್ಸ್ ದ ಎ ಲೇಔಟ್ ವಿಚ್ ಈಸ್ ಹ್ಯಾವಿಂಗ್ ಕಂಪೇರಿಬಲ್ ಐ ಮೀನ್ comparable sides and regular geometry. So that is preferred. So next question ನೋಡೋಣ ಅಂತ. So 16th question, a regular polygon has 14 diagonals. ನೋಡ್ರಿ, a regular polygon has a 14 diagonals. So d is equal to 14. What are the number of sides? Number of sides ಎಷ್ಟು ಇರ್ತಾವ ಅಂತ ಕೇಳ್ತಾನ ನಾವು. Okay, so he is asking us what are the number of sides. A regular polygon has 14 diagonals, but the number of sides are ಅಂತ ಕೇಳ್ತಾನೆ. ಸೊ ನಮ್ಗೇನ್ ಗೊತ್ತೈತಪ್ಪ, ನಂಬರ್ ಆಫ್ ಸೈಡ್ಸ್ ಎನ್ ಫಾರ್ಮುಲಾ ಗೊತ್ತೈತಿ. ಎಸ್, ಸೊ ಬಟ್ ಅಂದ್ರೆ ಡೈಗೋನಲ್ಸ್ ಫಾರ್ಮುಲಾ ಗೊತ್ತೈತಿ. ಸೊ ಡೈಗೋನಲ್ ಫಾರ್ಮುಲಾ ಇಸ್ ಈಕ್ವಲ್ ಟು ಎನ್ ಇಂಟು ಎನ್ ಮೈನಸ್ 3 ಡಿವೈಡೆಡ್ ಬೈ 2 ಆಕೈತಿ. ಸೊ ಬಟ್ ಇದ್ರಾಗ ಡೈಗೋನಲ್ 14 ಅಂತ ಕೊಟ್ಬಿಟ್ಟಾನ. ಸೊ 14 ಇಸ್ ಈಕ್ವಲ್ ಟು ಎನ್ ಇಂಟು ಎನ್ ಮೈನಸ್ 3 ಇಂಟು 2 ಆಗುತ್ತೆ. ಸಾರಿ, 2 ಇಂಟು 14. ಓಕೆ, ಸೊ ಈ 2 ಈ ಕಡೆ ಹೋಗೈತಿ. ಸೊ ಡೈಗೋನಲ್ 14. ಸೊ 28 ಇಸ್ ಈಕ್ವಲ್ ಟು ಎನ್ ಇಂಟು ಎನ್ ಎನ್ ಸ್ಕ್ವೇರ್ ಮೈನಸ್ 3n. ಸೊ ದಿಸ್ ಬಿಕಮ್ಸ್ n square minus 3n minus 28 is equal to 0. ಸೊ ನಾವೀಗ ಏನೈತಿ, ದಿಸ್ ಇಸ್ ಎ ಕ್ವಾಡ್ರಾಟಿಕ್ ಇಕ್ವೇಷನ್. ಓಕೆ, ಸೊ ಇದು ಕ್ವಾಡ್ರಾಟಿಕ್ ಇಕ್ವೇಷನ್ ಆಯ್ತಿದೆ. ವಾಟ್ ಇಸ್ ದಿಸ್? ಎನ್ ಸ್ಕ್ವೇರ್. ಸೊ ಇದನ್ನ ಇಲ್ಲೇ ಮಾಡೋಣಂತ್ರಿ. ಸೊ ಇಲ್ಲೇ ಎನ್ ಸ್ಕ್ವೇರ್ ಮೈನಸ್ 3n ಮೈನಸ್ 28 ಈಕ್ವಲ್ ಟು 0. ಓಕೆ, 28 ಶುಡ್ ಬಿ ಸ್ಪ್ಲಿಟಿಂಗ್ ಮಿಡಲ್ ಟರ್ಮ್ ಮಾಡ್ಕೊಂಡು 7 4 28 ಮಾಡ್ಕೋಬಹುದು. ಸೊ ನಂಗೆ ಮೈನಸ್ ಬೇಕಾಗಿರೋದ್ರಿಂದ ಮೈನಸ್ 7 ಪ್ಲಸ್ 4 ಆಗುತ್ತೆ. ಸೊ ಎನ್ ಸ್ಕ್ವೇರ್, ಸೊ ಎನ್ ಸ್ಕ್ವೇರ್ ಮೈನಸ್ 7n ಪ್ಲಸ್ 4n ಮೈನಸ್ 28 ಈಕ್ವಲ್ ಟು 0. ಸೊ ಇವೆರಡು ಕಾಮನ್ ತಗೊಳ್ಳೋದು ಎನ್ ಇಂಟು ಎನ್ ಮೈನಸ್ 7. ಸೊ ಇಲ್ಲಿ ಏನಾಗುತ್ತೆ, 4 ಕಾಮನ್ ತಗೋರಿ, ಎನ್ ಮೈನಸ್ 7 ಹಾಕೈತಿ ಈಕ್ವಲ್ ಟು 0. ಸೊ ಮತ್ತು ಎನ್ ಮೈನಸ್ 7 ಎರಡು ಟರ್ಮ್ಸ್ನಾಗ ಕಾಮನ್ ಅದಾವ. ಸೊ ಎನ್ ಮೈನಸ್ 7 ಇಂಟು ಎನ್ ಪ್ಲಸ್ 4 is equal to 0. So obviously n minus 7 is equal to 0 or n plus 4 is equal to 0. So n is equal to minus 4. This is neglect ಮಾಡಬೇಕು, or this is impossible because number of sides, so sides negative ಇರಕ್ಕೆ ಸಾಧ್ಯ ಇಲ್ಲ. So obviously n is equal to 7. Okay, so the answer is 7. ನೋಡ್ರಿ, ಇದು ಬಾರಿ ಕ್ವಶನ್ ಐತಿ. This type of questions are shared in the group. Okay, ನಮ್ದು ವಾಟ್ಸ್ಆಪ್ ಗ್ರೂಪ್ ಅಥವಾ ಮೆಂಟರ್ಶಿಪ್ ನಿಂದ ಜಾಯ್ನ್ ಆದ ಅಡ್ವಾಂಟೇಜ್ ಏನಾಗುತ್ತಪ್ಪ ಅಂದ್ರೆ ಈ ತರ ಟ್ರಿಕಿ ಅಡ್ವಾನ್ಸ್ ಲೆವೆಲ್ ಕ್ವಶನ್ಸ್ ನಾವು ಶೇರ್ ಮಾಡ್ತಿರ್ತೀವಿ. ಸೊ ಐ ರೆಕಮೆಂಡ್ ಯು ಟು ಜಾಯ್ನ್ ಟು ದ ಕೋರ್ಸ್. ಸೊ ದಿಸ್ ಇಸ್ ವಾಟ್ ಆಕ್ಚುಲಿ ನೋಡ್ಕೊರಿ. ಸೊ n is equal to 7 ಇದೇ ಮೆಥಡ್ ಆಗುತ್ತೆ ಸಾಲ್ವ್ ಮಾಡಿದ್ದು. ಸೊ ದಿಸ್ ಇಸ್ ಆನ್ಸರ್ ಇಸ್ 7. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಅಂತ. ಸೊ ಟ್ರಿಕಿ ಅಂತ ಹೇಳ್ಬಿಟ್ರೆ ನಾವು ನೋಡೋಣ ಮುಂಚೆ. ಸೊ ಇಂಟೀರಿಯರ್ ಆಂಗಲ್ ಈಸ್ ಟು, ನೋಡ್ರಿ ರೇಷಿಯೋ ಇನ್ ಪ್ರಪೋರ್ಷನ್ ಟೈಪ್ ಐತಿ. ಇಂಟೀರಿಯರ್ ಆಂಗಲ್ ಈಸ್ ಟು exterior angle of a regular polygon is equal to 3:1. So what is the number of sides? Okay, what are the number of sides? So ಇಲ್ಲಿ ಏನಂತಾನವ, interior angle is to exterior angle. ಸೊ ಇದನ್ನ ಹಿಂಗೆ ಮಾಡೋಣ ಅಂತ. ಇದು ಕೂಡ ಹಿಂಗ. ಓಕೆ, ಇಂಟೀರಿಯರ್ ಆಂಗಲ್ ಇಸ್ ಟು exterior angle is equal to 3:1. ಓಕೆ, ಸೊ ದ ನಂಬರ್ ಆಫ್ ಸೈಡ್ಸ್ ಕೇಳತ್ತಾನವ. ಸೊ ನಂಬರ್ ಆಫ್ ಸೈಡ್ಸ್ ಅಂದ್ರೆ n, ಸ್ಮಾಲ್ n. ಓಕೆ, ಸೊ ಇದನ್ನ ನಾವು ಹೆಂಗೆ, ಸೊ ಇಂಟೀರಿಯರ್ ಆಂಗಲ್ 3:1 ಐತೆ ಅಂತ ಕೊಟ್ಟಾನ. ಸೊ ದಿಸ್ ಇಸ್ 3:1. ಓಕೆ, ಸೊ ದ ನಂಬರ್ ಆಫ್ ಸೈಡ್ಸ್ ಅಂತ ಕೊಟ್ಟಾನ ಆಫ್ ಅ ರೆಗ್ಯುಲರ್ ಪಾಲಿಗಾನ್. ಸೊ ರೆಗ್ಯುಲರ್ ಪಾಲಿಗಾನ್ ಕೊಟ್ಬಿಟ್ಟಾನ. ಏನು ಕೊಟ್ಟಾನ? ರೆಗ್ಯುಲರ್ ಪಾಲಿಗಾನ್. ಓಕೆ, ಸೊ ರೆಗ್ಯುಲರ್ ಪಾಲಿಗಾನ್ ಎಷ್ಟು ಇರ್ತಿತ್ತಪ್ಪ ಅಂದ್ರೆ, ಸೊ 3:1 ಅಂತಂದ ಕೂಡ, ಸೊ 3x plus 1x is equal to 180 degrees. So this is also equal to 180 degrees. So this is 4x equal to 180 degrees. Okay, so ಅವಾಗ ಇಲ್ಲಿ ಏನಾಗುತ್ತೆ, ಸೊ ದ ನಂಬರ್ ಆಫ್ ಸೈಡ್ಸ್ ಅಂತ ಕೇಳ್ತಾನ ನಾವು. ಸೊ x equal to ಏನಾಗುತ್ತೆ, 480 divided by 4, ಸಾರಿ 180 divided by 4, 4 4s are 16, so 4 5s are 20. So x equal to 45 degrees. ಸೊ ಇದಾಯ್ತು. ಸೊ ದ ನಂಬರ್ ಆಫ್ ಸೈಡ್ಸ್ ಅಂತ ಕೇಳ್ತಾನ. ಸೊ ನಂಬರ್ ಆಫ್ ಸೈಡ್ಸ್ n ಇರ್ತೈತಿ ಏನಂದ್ರೆ, ಸೊ ಆಲ್ವೇಸ್ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ವಿತ್ ಗಿವನ್ ಆಂಗಲ್ ಆಫ್ 360 ಡಿಗ್ರಿ ಬೈ n. ಅಂದ್ರೆ ಎಕ್ಸ್ ಮಾಡ್ಕೋಬೇಕು ಇಲ್ಲಿ 45 ಡಿಗ್ರಿ. ಸೊ ಇದು ಮಾಡಿದಾಗ ನಮ್ಗೆ 45 1s are 45, 8s are 360 ಸಿಗ್ತೈತಿ. ಸೊ ದ ಆನ್ಸರ್, ದ ನಂಬರ್ ಆಫ್ ಸೈಡ್ಸ್ ಇಸ್ ಈಕ್ವಲ್ ಟು 8. ಓಕೆ, ಸೊ ನೋಡ್ರಿ ಇಲ್ಲೇ, ಸೊ ವಿ ಗಾಟ್ ದಿಸ್ ಆಸ್ 8. ಆನ್ಸರ್ 8 ಸಿಗ್ತೈತಿ. ಸೊ ಅಷ್ಟೇ ರೀ, ಏನೈತೆ ರೇಷಿಯೋ, ಏನು ರೇಷಿಯೋ ಕೊಟ್ಟಿರ್ತಾನಲ್ಲ, ಸೊ 3:1. ಸೊ 3x plus x equal to 180 ಡಿಗ್ರಿ. ಸೊ ಇದ್ರಾಗ ನಮ್ಗೆ x ಏನು ಸಿಕ್ತು, 45 ಡಿಗ್ರಿ ಸಿಕ್ತು. ಸೊ ಅವಾಗ ನಂಬರ್ ಆಫ್ ಸೈಡ್ ಸಿಕ್ಕರೆ ನಮಗೆ ಒನ್ ಟೋಟಲ್ ನಮ್ದು ಫಾರ್ಮುಲಾ ಐತಿ 360 ಡಿಗ್ರಿ ಬೈ n ಅಂತ ಹೇಳಿ. ಬಟ್ ಒಂದ ಸೈಡ್ ಆಂಗಲ್ ಎಷ್ಟು ಇರ್ತೈತಿ, ಸೊ ದಟ್ ಇಸ್ 45 ಡಿಗ್ರಿ. ಸೊ ಅವಾಗ ನಮಗೆ n is equal to 8 ಸಿಕ್ತು. ಸೊ ದಿಸ್ ಈಸ್ ಆಲ್ಸೋ ಅ ವೆರಿ ಗುಡ್ ಕ್ವಶನ್ ಟು ಸಾಲ್ವ್. ಓಕೆ, ಇದು ಒಂದು ಚಲೋ ಕ್ವಶನ್ ಐತಿ, ಸ್ವಲ್ಪ ಟ್ರಿಕಿನೂ ಐತಿ. ಸೊ ಅದ್ರ ತಕ್ಕಂಗ ಸಾಲ್ವ್ ಮಾಡಿವಿ. ಫೈನ್. ಸೊ ನೆಕ್ಸ್ಟ್ ಒನ್ ಅಂದ್ರೆ, ಸರ್ವೇಯರ್ ವಾಂಟ್ಸ್ ಅ ಕಂಟ್ರೋಲ್ ಫಿಗರ್ ವಿತ್ ಯೂಸ್ಫುಲ್ ಇಂಡಿಪೆಂಡೆಂಟ್ ರೂಟ್ಸ್. He wants a control figure, okay, with a useful independent roots and no very small angles and no small angles. So what is the best principle he can apply? ಅವನಿಗೆ ಏನು ಬೇಕಾಗೈತಿ ಹೇಳ್ರಿ, a control figure ಬೇಕಾಗೈತಿ. a control figure ಬೇಕು and independent roots ಬೇಕು. ಓಕೆ,
ಅಂಡ್ ನೋ ವೆರಿ ಸ್ಮಾಲ್ ಆಂಗಲ್ಸ್ ಅಂಡ್ ನೋ ಸ್ಮಾಲ್ ಆಂಗಲ್ಸ್ ಕೂಡ ಇರಬೇಕು. ಸೊ ದಿಸ್ ಈ ಎಲ್ಲಾನು ಬಟ್ ಸ್ಯಾಟಿಸ್ಫೈ ಮಾಡಕ್ಕೆ ಯಾವ ಪ್ರಿನ್ಸಿಪಲ್ ನಾವು ಅಪ್ಲೈ ಮಾಡಬೇಕು ಈಸ್ ಆಸ್ಕಿಂಗ್ ದ ಸೇಮ್ ಥಿಂಗ್. ಸೊ ಯೂಸ್ ಹೈಲಿ ಇರ್ರೆಗ್ಯುಲರ್ ಫಿಗರ್ಸ್ ಹಂಗೇನ್ ಸಾಧ್ಯ ರೀ ಅದು ಇಲ್ಲ. ವೆಲ್ ಕಂಡೀಷನ್ ಜಾಮೆಟ್ರಿ ಓಕೆ ಐ ಥಿಂಕ್ ದಿಸ್ ಈಸ್ ದ ಆನ್ಸರ್. ಯೂಸ್ ಲಾಂಗೆಸ್ಟ್ ಪಾಸಿಬಲ್ ಸೈಡ್ಸ್ ನೋ. ಯೂಸ್ ಅಕ್ಯೂಟ್ ಆಂಗಲ್ಸ್ ನೋ. ಸೊ ಬೆಸ್ಟ್ ಆಪ್ಷನ್ ಈಸ್ ಯೂಸ್ ವೆಲ್ ಕಂಡೀಷನ್ ಜಾಮೆಟ್ರಿ. ಸೊ ಒಂದೊಂದ್ಸತಿ ಏನಾಗುತ್ತೆ ನಮ್ಗೆ ಆಬ್ಜೆಕ್ಟಿವ್ಸ್ ಕ್ವಶನ್ಸ್ ಸೇಮ್ ಇರ್ಬೋದು ಬಟ್ ಆಪ್ಷನ್ಸ್ ಹೆಂಗ ಕೇಳ್ತಾನಲ್ಲ ಅದ್ರ ಮ್ಯಾಗ ವೆದರ್ ಕ್ವಶನ್ ಈಸ್ ಟಫ್ ಆರ್ ಟ್ರಿಕಿ ಟಫ್ ಅಥವಾ ಕನ್ಫ್ಯೂಸಿಂಗ್ ಆ ಟೈಪ್ ಡಿಸೈಡ್ ಆಕೇವಿ. ಸೊ ಆಪ್ಷನ್ಸ್ ಮ್ಯಾಗ ಒಂದೊಂದ್ಸಲ ಡಿಸೈಡ್ ಆಕೈತಿ. ಸೊ ಬಟ್ ಜಸ್ಟ್ ಇಮ್ಯಾಜಿನ್ ದ ಕಾನ್ಸೆಪ್ಟ್ ಆಫ್ ದ ವೆಲ್ ಕಂಡೀಷನ್ ಜಾಮೆಟ್ರಿ. ಸೊ ಅವಾಗ ಇದು ನಿಮ್ಗೆ ಈಸಿ ಆಗುತ್ತೆ. ಸೊ ಫೈನ್. ನೆಕ್ಸ್ಟ್ ನೋಡೋಣ ಅಂತ ರೆಗ್ಯುಲರ್ ಪಾಲಿಗಾನ್ ಹ್ಯಾಸ್ ಅನ್ ಇಂಟೀರಿಯರ್ ಆಂಗಲ್ ಆಫ್ 150 ಡಿಗ್ರೀಸ್ ನೋಡ್ರಿ. ಸೊ ಇಂಟೀರಿಯರ್ ಆಂಗಲ್ ಈಸ್ 150 ಡಿಗ್ರೀಸ್. ಸೊ ಲೆಟ್ ಅಸ್ ಸೇ ದಿಸ್ ಈಸ್ ಇಂಟೀರಿಯರ್ ಆಂಗಲ್ ಐ ಎ ಅಂತ ಕರಿತೀನಿ 150 ಡಿಗ್ರೀಸ್. ಸೊ ದ ನಂಬರ್ ಆಫ್ ಸೈಡ್ಸ್ ಎನ್ ಇಸ್ ಇಕ್ವಲ್ ಟು ಕ್ವಶನ್ ಮಾರ್ಕ್ ಇಟ್ಟ. ಸೊ ಆಲ್ವೇಸ್ ನಿಮ್ಗೆ ಏನು ಗೊತ್ತಿತ್ತು ಫ್ರೆಂಡ್ಸ್, ಲೆಟ್ ಅಸ್ ಇಮ್ಯಾಜಿನ್ ದೇರ್ ಇಸ್ ಒನ್ ಪಾಲಿಗಾನ್ ಅಂತ ತಿಳ್ಕೊಳ್ಳೋಣ. ಸೊ ರೆಗ್ಯುಲರ್ ಪಾಲಿಗಾನ್ ಅಂತ ಅನ್ಕೊಳ್ಳೋಣ. ಸೊ ಇದ್ರಾಗ ಏನ್ ಮಾಡ್ತೀವಿ ನಾವು ಅಂತಂದ್ರೆ, ಸೊ ಲೆಟ್ ಅಸ್ ಸೇ ದಟ್ ಇಂಟೀರಿಯರ್ ಆಂಗಲ್ ಅಂಡ್ ಎಕ್ಸ್ಟರ್ನಲ್ ಇದನ್ನೊಂದು ಏನು ಪ್ರೊಡ್ಯೂಸ್ ಮಾಡಿ. ಸೊ ಲೆಟ್ ಅಸ್ ಟೇಕ್ ಅ ಹೆಕ್ಸಾಗಾನ್. ಬೆಟರ್ ನಾವು ಏನು ತೊಗೊಳೋಣ, ಹೆಕ್ಸಾಗಾನ್ ತೊಗೊಳೋಣ. ಸೊ ನಾನು ಇಲ್ಲಿ ಏನು ಮಾಡ್ತೀನಿ, ಸೊ ಐ ವಿಲ್ ಜಸ್ಟ್ ಎಕ್ಸ್ಟೆಂಡ್ ದಿಸ್ ಅಂಡ್ ಐ ಕ್ಯಾಲ್ಕುಲೇಟ್. ಸೊ ಈಗ ಇಂಟೀರಿಯರ್ ಆಂಗಲ್ ಕೊಟ್ಟಾನವ. ಸೊ ಇಂಟೀರಿಯರ್ ಆಂಗಲ್ ಅಂದ್ರೆ ಇದು ಒಳಗಿನ ಆಂಗಲ್. ಸೊ ಲೆಟ್ ಅಸ್ ಸೇ ದಟ್ ಇಸ್ 150 ಡಿಗ್ರಿ ಕೊಟ್ಟಾನಂದ್ರೆ, ಸೊ ವಾಟ್ ಈಸ್ ದ ರಿಮೈನಿಂಗ್ ಪಾರ್ಟ್ ಆಫ್ ದ ಆಂಗಲ್. ಓಕೆ, ಸೊ ನನಗೆ ಏನಪ್ಪ ಹೇಳೋ ಇಂಟೆನ್ಷನ್ ಅಂತಂದ್ರೆ, ಸೊ ಇಂಟೀರಿಯರ್ ಆಂಗಲ್ ಲೆಟ್ ಅಸ್ ಸೇ ದಿಸ್ ಇಸ್ ಇಂಟೀರಿಯರ್ ಆಂಗಲ್ 150 ಡಿಗ್ರಿ ಇತ್ತಂದ್ರೆ ನಮ್ದು ಲೀನಿಯರ್ ಪೇರ್ ಆಗುತ್ತೆ. ಸೊ ಹಾಗಾಗಿ ಎಕ್ಸ್ಟರ್ನಲ್ ಆಂಗಲ್ ಎಷ್ಟಾಗುತ್ತೆ 180 ಮೈನಸ್ 150. So the external angle becomes a 30 degrees. So exterior angle at it becomes 30 degrees. So our number of sides formula ಗೊತ್ತೈತಿ ನಮಗೆ. So what is that? The angle, exterior angle. Exterior angle formula ಗೊತ್ತೈತಿ. So what is the exterior angle formula? Which is equal to 360 degree divided by n. So ಅದರ ಪ್ರಕಾರ n is equal to 360 divided by exterior angle. So how much is that? It is 30 degrees. So ಅದರ ಪ್ರಕಾರ n equal to, so 31s are 9s are, so 12s are 120. So 12. So 12 ಬರ್ತೈತಿ. ಸೊ n is equal to 12 ಬರ್ತಾವ. ಸೊ ಹಾಗಾಗಿ ದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ನೋಡ್ಕೊರಿ. ಸೊ ಇದೇ ತರ ಇಲ್ಲೇ n is equal to 12 ಬರ್ತೈತಿ. ಸೊ ಐ ಥಿಂಕ್ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗೈತಿ ಪ್ರೀವಿಯಸ್ ಲೆಕ್ಚರ್ ಮತ್ತು ಈ ಲೆಕ್ಚರ್ದು ಕ್ವಶನ್ಸ್. ಮೇನ್ಲಿ ಈ ಟೈಪ್ ಆಫ್ ಕ್ವಶನ್ಸ್ ನಾವು ನಮ್ಮ ಗ್ರೂಪ್ನಾಗ ನಮ್ಮ ಮೆಂಟರ್ಶಿಪ್ ಜಾಯ್ನ್ ಆಗೋದಕ್ಕೆ ನಾವು ಹೇಳ್ಕೊಡ್ತೀವಿ. ಸೊ ದಿಸ್ ಇಸ್ ವಾಟ್ ಆಕ್ಚುಲಿ ವಿ ಆರ್ ಡೂಯಿಂಗ್. ನೆಕ್ಸ್ಟ್ ಕ್ವಶನ್ ನೋಡೋಣಂತ. MCQ 20. ಓಕೆ, ಸೊ ಏನಪ್ಪಾ ಅಂತಂದ್ರೆ ಬೆಸ್ಟ್ ಸೆಂಟರ್ಡ್ ಪಾಲಿಗಾನಲ್ ಕಂಟ್ರೋಲ್ ಲೇಔಟ್. ಓಕೆ, ವಿಚ್ ಇಸ್ ದ ಬೆಸ್ಟ್ ಸೆಂಟರ್ಡ್ ಪಾಲಿಗಾನ್ ಕಂಟ್ರೋಲ್ ಲೇಔಟ್ ಅಂದ್ರೆ ಇರ್ರೆಗ್ಯುಲರ್ ಪ್ಲಸ್ ಅನ್ಇಕ್ವಲ್ ಸೈಡ್ಸ್ ಪ್ಲಸ್ ಟೈನಿ ಆಂಗಲ್ಸ್. ಸೊ ಇಲ್ಲ, ಟೈನಿ ಆಂಗಲ್ಸ್ ಅಂದ್ರೆ ಬರಂಗೇ ಇಲ್ಲ, ಇರ್ರೆಗ್ಯುಲರ್ ಆದ್ರೂ ಬರಲ್ಲ. ಸೊ ಇರ್ರೆಗ್ಯುಲರ್ ಪ್ಲಸ್ ಕಂಪ್ಯಾರೇಬಲ್ ಸೈಡ್ಸ್ ನೋಡ್ರಿ, ಕಂಪ್ಯಾರೇಬಲ್ ಸೈಡ್ಸ್, ರೆಗ್ಯುಲರ್ ಅಂಡ್ ಸೂಟೇಬಲ್ ಆಂಗಲ್ಸ್ ಅಂಡ್ ಗುಡ್ ವಿಸಿಬಿಲಿಟಿ. ಎಸ್, ಸೊ ಗುಡ್ ವಿಸಿಬಿಲಿಟಿ ಇರ್ಬೇಕಲ್ಲ. ಸೊ ಒಂದು ಕಂಟ್ರೋಲ್ ಸ್ಟೇಷನ್ಗೆ ಇಟ್ ಶುಡ್ ಹ್ಯಾವ್ ಅ ಗುಡ್ ವಿಸಿಬಿಲಿಟಿ ಓವರ್ ಆಲ್ ಅದರ್ ಸ್ಟೇಷನ್ಸ್. ಓಕೆ, ಸೊ ಮತ್ತೆ ಸೈಡ್ಸ್ ಈಕ್ವಲ್ ಇರ್ಬೇಕಾಕೈತಿ. ಓಕೆ, ಮತ್ತೆ ಸಿಮೆಟ್ರಿಕ್ ಇರ್ಬೇಕಾಕೈತಿ. ಫೈನ್. ಸೊ ಆಲ್ ದಿಸ್ ಥಿಂಗ್ಸ್ ಒಳಗೆ ಬೆಸ್ಟ್ ಸೆಕೆಂಡ್ ಆನ್ಸರ್ ಆತೈತಿ. ಥರ್ಡ್ ನೋಡೋಣ. ಮ್ಯಾಕ್ಸಿಮಮ್ ಸೈಡ್ಸ್ ಪ್ಲಸ್ ಲಾಂಗ್ ಅಬ್ಸರ್ವೇಷನ್ಸ್ ರಾಂಗ್. ರ್ಯಾಂಡಮ್ ಸ್ಟೇಷನ್ಸ್ ಮಿನಿಮಮ್ ಚೆಕ್ಸ್ ನೋ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, so you can just stick here. This combines the major favorable layout principles. Fine. So next final exam challenge ಏನಪ್ಪಾ ಅಂತಂದ್ರೆ ರ್ಯಾಪಿಡ್ ಫೈರ್. ಸೊ ಇಲ್ಲಿ ರ್ಯಾಪಿಡ್ ಫೈರ್ ಅಂತ ಹೇಳಿ ಆಲ್ರೆಡಿ ನಾನು ಇಲ್ಲಿ ಸ್ವಲ್ಪ ಮಿಸ್ ಆಗೈತಿ, ಆನ್ಸರ್ ಬಂದ್ಬಿಟ್ಟಾವ. ಸೊ ಡೋಂಟ್ ವರಿ. ಸೊ ದ ನಂಬರ್ ಆಫ್ ಡಯಾಗೋನಲ್ಸ್ ಇನ್ ಡೆಕಾಗಾನ್ ಏನ್ರಿದೆ, ನಂಬರ್ ಆಫ್ ಡಯಾಗೋನಲ್ಸ್ ಇನ್ ಡೆಕಾಗಾನ್ ಅಂತಂದ್ರೆ ಸೊ n into n minus 3 divided by 2 ಮಾಡಿದ್ರೆ ಡೆಕಾಗಾನ್ ಅಂದ್ರೆ 10 ಇರ್ತೈತಿ. 10 minus 3 ಅಂದ್ರೆ 7 by 2. ಸೊ 2 1s are 2 5s are, so 7 5s are 35. So this is 35. The interior angle of a regular hexagon. Interior angle of a regular hexagon ಏನಾಕೈತಿ. ಸೊ what is this? So let us see the interior angle of a regular hexagon. So ಅದೇನಾಕೈತಿ ನೋಡ್ರಿ. So it becomes n minus 2 into 180 degree divided by n ಆಕೈತಿ. ಓಕೆ, ಸೊ ನೋಡೋಣಂತ. ಸೊ n is equal to 6 minus 2 divided by 6 into 180. ಸೊ ಅವಾಗ ಸೊ ಎಷ್ಟಾಗ್ತದೆ ಇದು 4. ಸೊ ದಿಸ್ is 4 into 180 divided by 6. ಓಕೆ, 2 2s are 4, 2 3s are 6 ಆಕೈತಿ. ಸೊ 3 1s are 3 6 are 18. ಸೊ 60 into 2. ಸೊ 60 into 2 which is 120 degrees. ಓಕೆ, ಸೊ ಐ ಹೋಪ್ ತಿಳಿತಲ್ಲ ನಿಮ್ಗೆ. ನೆಕ್ಸ್ಟ್ ಅಲ್ಲಿ ಫಾರ್ಮುಲಾ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಐತಿ, ಅದನ್ನ ನೋಡ್ಕೊರಿ. ದ ಸೆಂಟ್ರಲ್ ಆಂಗಲ್ ಆಫ್ ಅ ರೆಗ್ಯುಲರ್ ಆಕ್ಟಾಗಾನ್. ದ ಸೆಂಟ್ರಲ್ ಆಂಗಲ್ ಆಫ್ ಅ ರೆಗ್ಯುಲರ್ ಆಕ್ಟಾಗಾನ್. ಸೊ ಎಷ್ಟಾಗುತ್ತೆ 45 ಡಿಗ್ರೀಸ್ ಐತಿ. ಆಕ್ಟಾಗಾನ್ ಅಂತಂದ್ರೆ ನಂಬರ್ ಆಫ್ ಸೈಡ್ಸ್ 8 ಆಕಾವ. ಸೊ 360 divided by 8 ಎಷ್ಟಾಕೈತಿ. ಸೊ 8 1s are 4s are 32. 32 ಅಂದ್ರೆ 4 ಉಳಿತು. 8 5s are 40. So this is 45 degrees. The side of an inscribed regular hexagon in terms of radius. It is always inscribed ಅಂತಂದ್ರೆ ಸರ್ಕಲ್. ಸೊ ಆಲ್ವೇಸ್ ದ ಸೈಡ್ ಮಸ್ಟ್ ಬಿ ಈಕ್ವಲ್ ಟು ದಿ ರೇಡಿಯಸ್. ಹೆಕ್ಸಾಗಾನ್ ಇದ್ದಾಗ ಅಷ್ಟೇ ಅದ. ಓಕೆ, ನೆನಪಿರ್ಲಿ. ಪ್ರಿಫರ್ಡ್ ನೇಚರ್ ಆಫ್ ಸೆಂಟರ್ಡ್ ಪಾಲಿಗಾನ್ ಈಸ್ ಪ್ರಿಫರೇಬಲಿ ರೆಗ್ಯುಲರ್ ಆಗಿ ಇರಬೇಕು. ದಟ್ ಇಸ್ ದ ಮೋಸ್ಟ್ ಪ್ರಿಫರ್ಡ್ ನೇಚರ್ ಆಫ್ ಸೆಂಟರ್ಡ್ ಪಾಲಿಗಾನ್. ಸೊ ಫೈನ್.
ಐ ಹೋಪ್ ನಿಮ್ಗೆ ತಿಳಿತು. ಸೊ ಅದನ್ನ ನಾವು ಈಗ ಮತ್ತೆ ಸ್ವಲ್ಪ ಬೇಸಿಕ್ಸ್ ಅಂದ್ರೆ ನಮ್ಮ ಪಾಲಿಗಾನ್ಸ್, ಸೈಡ್ಸ್, ವರ್ಟೈಸಸ್ ಎಲ್ಲ ನೋಡ್ಕೊರಿ. ಸೊ ಫಾರ್ಮುಲಾಸ್ ಬಗ್ಗೆ ಒಂದು ಸ್ವಲ್ಪ ಗಮನ ನೀವು ತಗೋಬೇಕಾಗತ್ತೆ. ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊರಿ, ನೋಟ್ ಮಾಡ್ಕೊರಿ. ದೆನ್ ಸರ್ವೇಯಿಂಗ್ ಅಪ್ಲಿಕೇಶನ್‌ಗೆ ನಾವು ಹಾಕಬೇಕಾಕೈತಿ. ಸೊ ವೇರ್ ಪಾಲಿಗಾನ್ ಈಸ್ ಅ ಕಂಟ್ರೋಲ್ ಫಿಗರ್ ಆಂಡ್ ಥ್ರೂ ವಿಚ್ ನಮ್ಗೆ ಟ್ರಯಾಂಗಲ್ಸ್ ಆಕಾವ. ಟ್ರಯಾಂಗಲ್ಸ್ ಇನ್ ದ ಕಾಂಪಿಟೇಷನ್ ಸಿಗ್ತೈತಿ. ಆಮೇಲೆ ನಮ್ಗೆ ಚೆಕ್ಸ್ ಮಾಡ್ಕೊಳಕ್ಕೆ ಈಸಿ ಆಕಾವ. ಸೊ ಗುಡ್ ಜಾಮೆಟ್ರಿ ಈಸ್ ಅ ರಿಲಯಬಲ್ ಸರ್ವೆ ಕಾಂಪ್ಯೂಟೇಷನ್. ಸೊ ಅದಕ್ಕೆ ದಿಸ್ ಚಾಪ್ಟರ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಜಾಸ್ತಿ ಹೈ ಪ್ರಯಾರಿಟಿ ಅಂದ್ರೆ ಡೆಫಿನಿಷನ್ಸ್ ನೋಡ್ಕೊರಿ. ರೆಗ್ಯುಲರ್ ವರ್ಸಸ್ ಇರೆಗ್ಯುಲರ್ ಅಂದ್ರೆ ಏನು, ಡಯಾಗೋನಲ್ಸ್, ಆಂಗಲ್ ಸಮ್ಸ್, ರೆಗ್ಯುಲರ್ ಪಾಲಿಗಾನ್ ಆಂಗಲ್ಸ್ ನೋಡ್ಕೊರಿ. ಸೊ ಇನ್ಸ್ಕ್ರೈಬ್ಡ್ ಹೆಕ್ಸಾಗಾನ್, ವೆಲ್ ಕಂಡೀಷನ್ ಫಿಗರ್ಸ್ ಬಗ್ಗೆ ಕ್ವೆಶ್ಚನ್ಸ್ ನೋಡ್ಕೊರಿ. ಹೈ ಪ್ರಯಾರಿಟಿ ಅಂದ್ರೆ ಟ್ರಯಾಂಗ್ಯುಲೇಷನ್ ಆಫ್ ಪಾಲಿಗಾನ್ಸ್, ಇವ ಎಪೋಥಿಯಂ ಭಾಳ ಮಂದಿ ಗುರ್ತಿರ್ಲಿಕ್ಕಿಲ್ಲ. ಸೊ ಇದನ್ನ ಕರೆಕ್ಟ್ ಆಗಿ ಸ್ಟಡಿ ಮಾಡಿದ್ರೆ ಅಷ್ಟೇ ಆನ್ಸರ್ ಮಾಡಕ್ ಬರುತ್ತೆ. ಸೊ ಅದನ್ನು ಕೂಡ ನೋಡ್ಕೊರಿ. ಏರಿಯಾ ಆಫ್ ರೆಗ್ಯುಲರ್ ಪಾಲಿಗಾನ್ ಅಂಡ್ ಸರ್ವಿಂಗ್ ಅಪ್ಲಿಕೇಶನ್ಸ್. ಸೊ ಮಾಸ್ಟರ್ ದೀಸ್ ಬುಕ್ಸ್ ಬಿಫೋರ್ ಮೂವಿಂಗ್ ಆನ್. ಸೊ ದ ನೆಕ್ಸ್ಟ್ ಟಾಪಿಕ್ ನಾವೇನು ಸ್ಟಾರ್ಟ್ ಮಾಡೋದಿಲ್ಲ. ಆಫ್ಟರ್ ಪಾಲಿಗಾನ್ಸ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ದಿ ಟ್ರಯಾಂಗಲ್ಸ್. ಓಕೆ, ಸೊ ಟ್ರಯಾಂಗಲ್ಸ್. ಸೊ ದಿಸ್ ಇಸ್ ವಾಟ್ ದ ಫ್ಲೋ ಆಫ್ ದಿ ನೆಕ್ಸ್ಟ್ ಟಾಪಿಕ್. ಯಾಕಂದ್ರೆ ಕ್ಲಾಸಿಫಿಕೇಶನ್ ಆಂಗಲ್ಸ್, ಎಕ್ಸ್ಟೀರಿಯರ್ ಆಂಗಲ್ಸ್ ಇವೆಲ್ಲ ಸಹಿತ ಟ್ರಯಾಂಗಲ್ ಅಪ್ಲಿಕೇಶನ್ ಜಾಸ್ತಿ ಬರ್ತಾವ. ಸೊ ಪಾಲಿಗಾನ್ ಟು ಟ್ರಯಾಂಗಲ್ಸ್ ಅಂಡ್ ಕಂಟ್ರೋಲ್ ನೆಟ್ವರ್ಕ್ಸ್. ಸೊ ಫೈನ್. ಸೊ ಲಾಸ್ಟಿಗೆ ನಿಮ್ಗೆ ಏನು ಹೇಳ್ಬೇಕಿತ್ತಂದ್ರೆ ಅ ಗುಡ್ ಸರ್ವೇಯರ್ ಡಸ್ ನಾಟ್ ಮಿಯರ್ಲಿ ಮೆಜರ್ ದಿ ಗ್ರೌಂಡ್. ಅವೇನ್ರಿ ಬರೀ ಗ್ರೌಂಡ್ ಅಳತಿ ಮಾಡ್ಕೊಂಡು ಹೋಗಂಗಿಲ್ಲ. ಬಟ್ ಅ ಗುಡ್ ಸರ್ವೇಯರ್ ಅಂಡರ್ಸ್ಟ್ಯಾಂಡ್ಸ್ ದ ಜಾಮೆಟ್ರಿ ಬಿಹೈಂಡ್ ಎವ್ರಿ ಮೆಜರ್ಮೆಂಟ್. ಓಕೆ, ಸೊ ಹಿ ಅಂಡರ್ಸ್ಟ್ಯಾಂಡ್ಸ್ ದ ಜಾಮೆಟ್ರಿ ಅಂಡ್ ದ ಪ್ರಿನ್ಸಿಪಲ್ ಬಿಹೈಂಡ್ ಎವ್ರಿ ಮೆಜರ್ಮೆಂಟ್. ಸೊ ಹಾಗಾಗಿ ಅ ಫಿಗರ್ ಇಸ್ ಟು ಬಿ ಜಾಮೆಟ್ರಿ. ಸೊ ಮೆಜರ್ಮೆಂಟ್, ಎರರ್ ಅಂಡ್ ಅಕ್ಯುರೇಸಿ ನಾವು ನೋಡ್ಕೋಬೇಕಾಗೈತಿ. ಸೊ ಫೈನ್. ದಿಸ್ ಈಸ್ ವಾಟ್ ಐ ವಾಟ್ ಲೈಕ್ ಟು ಟೆಲ್ ಯು. ಸೊ ರೆಫರೆನ್ಸಸ್ ಎಲ್ಲ ನಾವು ಸ್ಟ್ಯಾಂಡರ್ಡ್ ಮಟೀರಿಯಲ್ಸ್ ತಗೊಂಡೇವಿ ಇದನ್ನ ಮಾಡಕ್ಕೆ. ಸೊ ವಿ ಆರ್ ಅಟ್ ದಿ ಎಂಡ್ ಆಫ್ ಅವರ್ ಲೆಕ್ಚರ್. ಸೊ ಇಲ್ಲಿ ನಾವೇನ್ ಮಾಡೋಣ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಮತ್ತು ನಾನು ನಿಮ್ಗೆ ಏನು ಹೇಳ್ತೀನಿ, ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್ ಟು ಜಾಯಿನ್ ದ ಮೆಂಟರ್ಶಿಪ್, ತಳ ಕೊಟ್ಟಿರುವಂಥ ವಾಟ್ಸ್ಆಪ್ ಲಿಂಕಿಗೆ ಹೋಗ್ರಿ. ಅಲ್ಲಿ ನೀವು ನಮ್ಗೆ ಮೆಸೇಜ್ ಮಾಡ್ರಿ. ಅಲ್ಲಿ ನಿಮ್ಗೆ ನಾವು ಕನೆಕ್ಟ್ ಹಾಕೇವಿ. ಸೊ ದೆನ್ ಯು ಕ್ಯಾನ್ ಡಿಸೈಡ್ ವಿಚ್ ಕೋರ್ಸ್ ಯು ವಾಂಟ್ ಟು ಟೇಕ್. ಸೊ ಐ ಹೋಪ್ ದಿಸ್ ವಿಡಿಯೋ ಇಸ್ ವೆರಿ ಯೂಸ್ಫುಲ್. ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಮತ್ತೆ ನಮ್ದು ನೆಕ್ಸ್ಟ್ ಲೆಕ್ಚರಲ್ಲಿ ನಿಮ್ಗೆ ಇನ್ನೊಂದು ಸಿಗ್ತೀನಿ. ಸೊ ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು.